ಲೋಕಲ್ ಬಾಡಿ ವಿಚಾರದಲ್ಲಿ ಜೆಡಿಎಸ್ ಮೇಲೆ ಭಯ, ಜೆಡಿಎಸ್ ಪಾರ್ಟಿ ಮೇಲೆ ಭಯ ಅಲ್ಲ. ನಮಗೆ ಅವ್ರ ಪಕ್ಷದ್ದೇ ಬೈವೋ ಇಲ್ಲ ನಮ್ಮ ಪಕ್ಷದ ಬೈವೋ ಅಥವಾ ನಮ್ಮ ಎಮ್ ಡಿ ಈಗ ಅಲ್ಲಿ ಏನಾಗಿದೆ, ಮುಖ್ಯಮಂತ್ರಿ ಆಗಬೇಕು ಅಂತ ಪಾಪ ನಮ್ಮ ಇನ್ನೊಬ್ಬರು ಆ ಪಕ್ಷದ ನಾಯಕರು ಕಾಯ್ತಾ ಇದ್ದಾರೆ. ಇವ್ರು ಚುನಾವಣೆ ಅನೌನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತು, ಅವ್ರ ಪಕ್ಷದ ವಿಚಾರ. ಇನ್ನು ಅವರಲ್ಲೇ ಏನು ನಾವು ವಿರೋಧ ಪಕ್ಷ ಇರಲಿ ಅವರಲ್ಲೇ ಯಾರ್ಯಾರು ವಿರೋಧ ಆಯ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ನಮ್ಮದು ಬೇರೆ ಒತ್ತಾಯ JDS ಮತ್ತು BJP NDA ಇರೋದ್ರಿಂದ ಇವರು ಸಪ್ರೇಟ್ ಚುನಾವಣೆ ಮಾಡಿದಾಗಲೇ ನಾವು ಜಿಲ್ಲಾ ಪಂಚಾಯತಿ ಮೈಸೂರು ನಗರದಲ್ಲಿ ಹಿಡಿಯೋಕ್ಕಾಗಿಲ್ಲ, ಜಿಲ್ಲೆಯಲ್ಲಿ ನಗರ ಪಾಲಿಕೆಯಲ್ಲೂ ಹಿಡಿಯೋಕ್ಕಾಗಿಲ್ಲ. ಅದು ಅವ್ರಿಗೆ ಮುಖಭಂಗ ಆಗ್ಬೋದು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ಚುನಾವಣೆ ಮಾಡ್ತಾ ಇಲ್ಲ ಅನ್ನೋಂಥ ಒತ್ತಾಯ ನಮ್ಮದು. ಅದಕ್ಕೆ ನೀವು ಇಲ್ಲ ಸೋಲು ಗೆಲುವು ಚುನಾವಣೆಯಲ್ಲಿ ಒಬ್ಬ ರಾಜಕಾರಣಿಗೆ ಸಾಮಾನ್ಯ ಅನ್ನೋದು, ನೀವು ಸಮಾಜವಾದಿ ಪಾರ್ಟಿಯಿಂದ ಬಂದಿರತಕ್ಕಂಥ ಹಿರಿಯರು ನಿಮ್ಗೆ ಆ ಬದ್ಧತೆ ಇದ್ದರೆ ಕೂಡಲೇ ನಗರ ಪಾಲಿಕೆ ಚುನಾವಣೆ, ಪುರಸಭೆ ಚುನಾವಣೆ, ಪಟ್ಟಣ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ವಿ. ಮೊನ್ನೆ ನಮ್ಮ ನಾಯಕರು ಕುಮಾರಣ್ಣರವರು ಕೂಡ ಹೇಳಿದ್ದಾರೆ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಳುವಂಥದ್ದು, ಆಗದೇ ಇಲ್ಲ ಅನ್ನುವಂಥ ಸಂದರ್ಭ ಬಂದಾಗ ಫ್ರೆಂಡ್ಲಿ ಫೈಟ್ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಏನು ತೀರ್ಮಾನ ತೆಗೆದುಕೊರೆ ಅದಕ್ಕೆ ನಾವೆಲ್ಲರೂ ಮೈಸೂರಲ್ಲಿ ಹೇಗೆ ಮೈಸೂರು ಒಟ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. BJP ಅವರಲ್ಲೂ ಸಹಮತ ಇದೆ. ನಮ್ಮ ನಾಯಕರು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರು ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ? ಅವತ್ತು ಮೊನ್ನೆನೇ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಾಯಿತು, ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರು ಯಾರಿದ್ದಾರೆ ಅವ್ರ ಗ್ಯಾರಂಟಿ ಎಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರು ಯಾರೂ ಬರೋಲ್ಲ. ನಾವಿಲ್ಲ ಅಂತ ಹೇಳಿದ್ದೀವಲ್ಲ, ನಮಗೆ ನಾಯಕರು ಕುಮಾರಣ್ಣರವರು, ತೀರ್ಮಾನ ಅವ್ರದ್ದು. ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವ, ನಮ್ಮ ನಾಯಕರಾದಂಥ ಕುಮಾರಣ್ಣರವರ ನೇತೃತ್ವ, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬ್ರವರ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೀಮಿತವಾಗಿ ಚುನಾವಣೆಯನ್ನು ಇದು ಜನರೊಂದಿಗೆ ಜನತಾದಳವನ್ನು ಮಾಡ್ತೇವೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂತ ಹೇಳಿದ್ವಲ್ಲ. ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಶ್ರಯ ಸಮಿತಿ ಸದಸ್ಯರೇ, ಹೇಳ್ರಪ್ಪ, ಆಶ್ರಯ ಸಮಿತಿ ಸದಸ್ಯರು ಆಯಿತು. MLC ಯಾರ್ರೀ? ಆಯಿತು. ಈಗ ಬೆಂಗಳೂರಲ್ಲೊಂದು ಗ್ರೇಟರ್ ಏನೋ ಆಯ್ತಲ್ಲ, ಯಾವುದಾಯ್ತು ರೀ ಬೆಂಗಳೂರಲ್ಲಿ? ಇಲ್ಲಿಂದ ವೋಟರ್ ಲಿಸ್ಟ್ನ ಚೇಂಜ್ ಮಾಡಿಸಿ ಬೆಂಗಳೂರಲ್ಲಿ ಮೆಂಬರ್ ಮಾಡೋರಲ್ರಿ. ಯಾರನ್ನ ಮಾಡೋರೆ? ಯಾರನ್ನು ಮಾಡೋರೆ ಸ್ವಾಮಿ? ಈಗ ಹೇಳಿ.
ಯಾರು ಕುಟುಂಬ ರಾಜಕಾರಣ. ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷವೇ ಕುಟುಂಬ. ನಿಮ್ಮದು ರಾಷ್ಟ್ರೀಯ ಪಕ್ಷ. ಹೇಳಿಯಪ್ಪ ಓಲಿ, MLC ಇದ್ದೀರಿ, ಆಶ್ರಯ ಕಮಿಟಿ ಸದಸ್ಯರಾಗಿದ್ದಾರೆ, ನನಗೆ ಒಳ್ಳೆ ಫ್ರೆಂಡೇ, ಅದು ಬೇರೆ ವಿಚಾರ. ಮಾತಾಡೋದು ಆಯಿತು. ಗ್ರೇಟರ್ ಬೆಂಗಳೂರು ಈಗ ಆಯ್ತಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರು, ಅಲ್ಲಿಗೆ ಇವರನ್ನ ಸದಸ್ಯರು ಮಾಡ್ಕೊಂಡವ್ರಲ್ಲ, ಇನ್ಯಾರು ನಿಷ್ಠಾವಂತ ಕಾರ್ಯಕರ್ತರು ಇರಲಿಲ್ವಾ? ದಾಖಲಾತಿ ಬೇಕಾ ಕೇಳಿ, ನಮ್ಮ ಸ್ನೇಹಿತರನ್ನ ಯತೀಂದ್ರ ಅವ್ರು ಹೇಳ್ತಾರೆ ಯಾಕಾದರೂ ಬೆಂಗಳೂರಿಗೆ ಅಂತ. ಅದು ಅಲ್ಲಿಗೆ ಸದಸ್ಯರಾಗಬೇಕಾದ್ರೆ ಅಲ್ಲಿ ವೋಟರ್ ಆಗಿರಬೇಕು. ಅದಕ್ಕೆ ವೋಟರ್ ಲಿಸ್ಟ್ನ ಸೇರಿಸಿ ಶಿಫ್ಟ್ ಮಾಡ್ಕೊಬಿಟ್ಟವ್ರೆ. ಕುಟುಂಬ ರಾಜಕಾರಣ ಹೇಳ್ರಪ್ಪ ಈಗ. ಆಮೇಲೆ ನಮಗೇನಾಗಿದೆ, ನೀವು ಕೇಳ್ತೀರಿ ಪ್ರಶ್ನೆಯ, ಕುಮಾರಣ್ಣರವರು ತನು ಮನ ಧನ ಆರೋಗ್ಯ ಎಲ್ಲವನ್ನ ಬಿಟ್ಟು ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಬರ್ತಾರೆ, ಬೆಳೆಸ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಮಂತ್ರಿ ಮಾಡ್ತಾರೆ, MLA ಮಾಡ್ತಾರೆ. ಅದರಲ್ಲಿ 50% ಕೈ ಕೊಟ್ಬಿಟ್ಟು ಬೈಕೊಂಡು ಹೋದರೆ ಏನು ಮಾಡಿದ್ರಿ? ಅಲ್ಲ ಹೇಳ್ರಪ್ಪ ಓಲಿ. ಏನೋ ನಂಬ್ತೀವಿ, ನಂಬಿಕೆನೇ ದೇವರು, ನಂಬ್ಕೋತೀವಿ. ನಂಬಿದ್ಮೇಲೆ ಜೊತೆಲಿದ್ದಾಗ ಅಣ್ಣ ಇಂದ್ರ ಚಂದ್ರ ನೀನೇ ದೇವೇಂದ್ರ ಅಂತಾರೆ, ಹೋಯ್ತಿದ್ದಂಗೆ ಹೆಂಗೆ ಮಾತಾಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಇವ್ರನ್ನೆಲ್ಲ ಕರ್ಕೊಬಂದು ಬೆಳಗ್ಗೆ ಸುತ್ತಿ ಸಂಜೆ ಸುತ್ತಿ ಇವ್ರನ್ನೆಲ್ಲ ಅಭ್ಯರ್ಥಿ ಮಾಡಿ ಇವ್ರನ್ನ ಶಾಸಕರು ಮಾಡಿ ಕೊನೆಗೆ ಇವ್ರ ಕೈಲಿ ಬಯಸ್ಕೊಳ್ಳೋದ್ಕಿಂತ ನಮ್ತವೇ ಯಾವ್ದಾರು ಕುಟುಂಬದಲ್ಲಿ ಒಬ್ರಿದ್ರೆ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ನಿಯತ್ತಾಗಾರ ಇರ್ತಾರೆ ಅಂತ ಹಾಕೋತೀವಿ. ತಪ್ಪಾ ಹೇಳ್ರಪ್ಪ, ನೀವೇ ಹೇಳಿ ಏನು ಮಾಡಬೇಕು ಅಂತ.